ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅರ್ಪಿತಾಸ್ ಎಸ್ಥೆಟಿಕ್ ಅವರ. ಇವಾಗ ಮನೆ ಹತ್ರ ಬಂದ್ವಿ. ಕಂಪ್ಲೀಟ್ ಮನೆ ಫಿನಿಶ್ ಆಗಿದೆ. ಇವಾಗ ಪೇಂಟಿಂಗ್ ಇನ್ನೊಂದು ಲಾಸ್ಟ್ ಕೋಟ್ ಹೊಡಿಬೇಕು ಅಷ್ಟೇ. ಅದು ಮೇಲ್ಗಡೆ ಎಲ್ಲ ಆಗಿದೆ. ಸೊ ಲಾಸ್ಟು ಚಿಮ್ನಿ ಒಂದು ಫಿಟ್ಟಿಂಗ್ ಆಗಬೇಕು. ಫಿಟ್ಟಿಂಗ್ ಆಗಿ ಡೀಪ್ ಕ್ಲೀನಿಂಗ್ ಆಗಬೇಕು. ಡೀಪ್ ಕ್ಲೀನಿಂಗ್ ಆದರೆ ನಮ್ಮ ಮನೆ ಫಿನಿಶ್ ಆಗುತ್ತೆ. ಸೊ ನಿನ್ನೆ ಎಲ್ಲ ಈ ರೇಲಿಂಗ್ಸ್ ಏನಿದೆ ಅದಕ್ಕೆಲ್ಲ ಪಾಲಿಶ್ ಆಗ್ತಾಯಿತ್ತು. ಸೊ ಇವತ್ತು ಯಾವಾರ ಆ್ಯಕ್ಚುಲಿ ಈ ವಿಡಿಯೋಸ್ ಎಲ್ಲ ಲೇಟಾಗಿ ಬರುತ್ತೆ ಅನ್ಕೋತೀನಿ. ಇವತ್ತು ಮಂಗಳವಾರ, ಶನಿವಾರ ಭಾನುವಾರ ಪೂಜೆ ಇರೋದು. ಸೊ ಬೆಡ್ಡಿಂಗು ಹೆಡ್ಡು ಫಿನಿಶ್ ಆಗಿದೆ. ಇದಕ್ಕೆ ಮತ್ತು ಈ ರೂಮ್ಗೆ ಬೆಡ್ ಹೆಡ್ ಫಿನಿಶ್ ಆಗಿದೆ. ಚೆನ್ನಾಗಿದೆ ಮೆಟೀರಿಯಲ್. ಇದೆಲ್ಲ ಲೈಟಿಂಗ್ಸು. ಸೊ ಒಂದು ರೌಂಡ್ ಎಲ್ಲದನ್ನು ಚೆಕ್ ಮಾಡ್ಕೋತಾ ಇದ್ವಿ, ಬೇರೆ ಏನಾದರೂ ಕೆಲಸ ಬಾಕಿ ಇದೆಯಾ ಏನು ಅಂತ. ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಕ್ಲೀನಿಂಗು ಮೇಲಾಗಿದೆ. ದ ಎಂಡ್ ಥಿಂಗ್ ಇಸ್ ಪೇಂಟ್ ಇನ್ನೊಂದು ಕೋಟ್ ಆದಮೇಲೆ ಕಂಪ್ಲೀಟ್ ಡೀಪ್ ಕ್ಲೀನಿಂಗ್ ಆಗುತ್ತೆ. ಡೀಪ್ ಕ್ಲೀನಿಂಗ್ ಇನ್ ದ ಸೆನ್ಸ್, ಇವಾಗ ಇಲ್ಲಿ ನೋಡಿ ವಾರ್ಡ್ರೋಬಲ್ಲಿ ಎಷ್ಟೊಂದು ವಾಟರ್ ಮಾರ್ಕ್ಸ್ ಥರ ಎಲ್ಲ ಕಾಣಿಸ್ತಾ ಇದೆಯಲ್ವಾ, ಅದೆಲ್ಲ ಇರೋ ಕ್ಲೀನ್ ಆಗುತ್ತೆ. ಮೇಲ್ಗಡೆ ರ್ಯಾಪರ್ಸ್ ಎಲ್ಲ ಹಾಕ್ತಾರೆ, ರ್ಯಾಪರ್ಸ್ ಎಲ್ಲ ಕೀಳ್ತಾರೆ. ಕಿತ್ಮೇಲೆ ಒಂದು ರೌಂಡ್ ಪೂರ್ತಿ ನೀಟಾಗಿ ಎಲ್ಲೆಲ್ಲಿ ಅವ್ರು ವರ್ಕ್ ಮಾಡ್ಬೇಕಾದ್ರೆ ಗಲೀಜಾಗಿರುತ್ತಲ್ಲ, ಸೊ ಅಲ್ಲೆಲ್ಲ ಕ್ಲೀನ್ ಮಾಡ್ತಾರೆ. ಸೊ ಈ ಮನೆಗೆ ಬೆಳಕು ಮಾತ್ರ ಸೀರಿಯಸ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಮಿರರ್, ಇದು ಪ್ರೊವಿಷನ್ ಚೆನ್ನಾಗಿದೆ. ಹೀಗೆ ಸ್ಲೈಡ್ ಮಾಡಿ ನನ್ನ ಥಿಂಗ್ಸ್ ಏನು ಬೇಕೋ ಅಷ್ಟನ್ನ ಇಟ್ಕೋಬೋದು. ಸೊ ಅದು ಹೀಗೆ ಕ್ಲೋಸ್ ಆಗುತ್ತೆ. ಫಸ್ಟ್ ರೂಮ್ ಬಂದು ಇದೇ ಕುಬೇರ್ ಮೂಲೆ ಬರುತ್ತೆ. ಈ ರೂಮು ಇದು ಬಂದು ಈ ಲಾಬಿ ಏರಿಯಾ ಬರುತ್ತೆ. ಲಾಬಿ ಏರಿಯಾ ಆಮೇಲೆ ಇದು ವಾಕಿನ್ ವಾರ್ಡ್ರೋಬು, ಅದು ವಾಶ್ರೂಮ್ ಬರುತ್ತೆ. ಇದು ಮಿರರ್ ಉದ್ದ ಬರುತ್ತೆ. ಸೊ ನಾನು MTO ಹೋಮ್ ಟೂರ್ ಮಾಡಿದಾಗ ತೋರಿಸ್ತೀನಿ ನಿಮಗೆ ಡೀಪಾಗಿ ಏನು ಅಂತ. ಇದು ವಾರ್ಡ್ರೋಬ್ ಓಪನ್ ಮಾಡಿ. ಸೊ ವಾರ್ಡ್ರೋಬ್ ಒಳಗಡೆನೂ ಕಂಪ್ಲೀಟ್ ಪ್ರೊಫೈಲ್ ಲೈಟಿಂಗ್ಸ್ ಎಲ್ಲ ಬರುತ್ತೆ. ಹಾಂ, ಇಲ್ಲಿ ಇವೆಲ್ಲ ಪ್ರೊಫೈಲ್ ಲೈಟಿಂಗ್ಸ್ ಬರುತ್ತೆ. ಇದು ಮೇಲು ಅಷ್ಟೇ. ಫ್ಯಾನ್ ಏರಿಯಾ ಇದು ಅಷ್ಟೇ. ಇದೆಲ್ಲ ಪ್ರೊಫೈಲ್ ಲೈಟಿಂಗ್ ಬರುತ್ತೆ. ಪ್ರಾವಿಷನ್ಸ್ ಚೆನ್ನಾಗಿದೆ, ಎಲ್ಲೂ ಸ್ಪೇಸನ್ನು ವೇಸ್ಟ್ ಮಾಡಿಲ್ಲ, ನೀಟಾಗಿ ಯುಟಿಲೈಸೇಷನ್ ಮಾಡಿದ್ದಾರೆ. ಇದು ಲಾಬಿ ಏರಿಯಾ. ಸೊ ಇದು 2 ಕಿಟಕಿ ಬರುತ್ತೆ. ಇಲ್ಲಿ ಒಂದು 4-ವೇ ಲೈಟ್ ಬರುತ್ತೆ. ಓಕೆ, ಆ ಫ್ರೆಶ್ ಫೀಲ್ ಬರುತ್ತೆ ಗೊತ್ತಾ, ಹೊಸ ಮನೆ. ಇಟ್ಸ್ ನೈಸ್. ಇದು ಮತ್ತೇನು ಸ್ಟೇರ್ ಕೇಸ್ ಹೋದರೆ ಮೇಲ್ಗಡೆ ಒಂದು ಗೆಸ್ಟ್ ರೂಮ್ ಮತ್ತು ಸಿಟ್ಔಟ್ ಏರಿಯಾ ಇದೆ. ಅದನ್ನ ನಿಮ್ಗೆ ತೋರಿಸ್ತೀನಿ. ಅದೇ ನಾವು ದೀಪಕ್ ಚೆಕ್ ಮಾಡ್ತಾ ಇದ್ದೀವಿ, ಲೈಕ್ ಏನಾದರೂ ಕೆಲಸ ಬಾಕಿ ಇದೆಯಾ, ಬಿಕಾಸ್ ಇನ್ನೊಂದು 4 to 5 ಡೇಸ್ ಇರೋದ್ರಿಂದ ಅದೆಲ್ಲ ಕಂಪ್ಲೀಟ್ ಮಾಡಿಸ್ಬಿಡೋಣ ಅಂತ. ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಜಸ್ಟ್ ಡೀಪ್ ಕ್ಲೀನಿಂಗ್ ಒಂದು ಬಾಕಿ ಇದೆ. ಅದಕ್ಕಿಂತ ಮುಂಚೆ ನಾವೇನಾದರೂ ಬೇಕು ಅಂತ ಕೇಳಿದ್ರೆ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಎಲ್ಲ ಆಗಿದೆ ಅಲ್ಲ. ಸೊ ಡೀಪ್ ಕ್ಲೀನಿಂಗ್ ಒಂದು ಆಗಬೇಕು. ಇದು 2nd ಫ್ಲೋರ್. ಅಲ್ಲಿ ಮೇಲ್ಗಡೆ ಆ ಥರ ಲೈಟಿಂಗ್ಸ್ ಬರುತ್ತೆ. ಇಲ್ಲಿ ಬೆಳಕು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ.
ಸೊ ಲೆಫ್ಟ್ ಹೋದ್ರೆ ಸಿಟ್ಔಟ್ ಏರಿಯಾ ಬರುತ್ತೆ. ಇಲ್ಲಿ ಇನ್ನೊಂದು ರೂಮು, ಇಲ್ಲಿ ಬೆಡ್ ಪ್ರಾವಿಷನ್ ಇಲ್ಲ, ಈ ಥರ ಇದೆ. ಇದು ಸಿಟ್ಔಟ್ ಏರಿಯಾ. ಸೊ ದಿಸ್ ಇಸ್ ದ ಬೆಸ್ಟ್ ಪಾರ್ಟ್. ನಾನು ಈ ಕಡೆಯಿಂದ ತೋರಿಸ್ತೀನಿ ನಮಗೆ. ಇಲ್ಲಿ ಏನಾದರೂ ಪುಟ್ಟ ಪಾರ್ಟಿ ಆಗಿರ್ಬೋದು ಅಥವಾ ಏನಾದರೂ ಗೆಟ್ ಟುಗೆದರ್ ಥರ ಮಾಡೋದಕ್ಕೆ ತುಂಬ ಒಳ್ಳೆ ಸ್ಪೇಸ್ ಯುಟಿಲೈಸೇಷನ್ ಇದು. ಅಲ್ಲಿ ಮೇಲ್ಗಡೆ ಹೋದರೆ ಟೆರೆಸ್ ಬರುತ್ತೆ. ಇದು ಡೈನಿಂಗ್ ಏರಿಯಾ ಲೈಟ್ ಬರುತ್ತೆ. ಇದು ಹಾಲ್ದು. ಇಲ್ಲಿ ಬಂದು ವಾಲ್ ಪೇಪರ್ ಬರುತ್ತೆ. ವಾಲ್ ಪೇಪರ್ ಆರ್ಡರ್ ಮಾಡಿದೀವಿ, ಇವತ್ತು ಬರುತ್ತೆ, ಬರ್ತಾ ಇದೆ ಅಂಗಡಿ. ಸೊ ಡೈನಿಂಗ್ ಏರಿಯಾ, ಅದು ಲೈಟಿಂಗ್ಸ್, ಇದು ನೈಟ್ ಟೈಮ್ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಫ್ಯಾನ್ ವಿತ್ ಲೈಟಿಂಗು, ಡೈನಿಂಗ್ ಏರಿಯಾ ಅದು. ಸೊ ಸುತ್ತಲೂ ಆಲ್ಮೋಸ್ಟ್ ಪ್ರೊಫೈಲ್ ಲೈಟಿಂಗ್ ಇದೆ. ಕಾಣಿಸುತ್ತೆ. ಅಲ್ಲೆಲ್ಲ ಬ್ಲಿಂಕ್ ಆಗ್ತಾ ಇದೆ ಅಥವಾ ನನ್ನ ಮೊಬೈಲ್ ನಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ. ಸೊ ಇದು ಕ್ಯಾಬಿನೆಟ್ ಯೂನಿಟ್ಟು. ಇಲ್ಲಿ ಸ್ಟೋರೇಜ್ ಜೊತೆಲು ಪ್ರೊಫೈಲ್ ಲೈಟಿಂಗ್ಸ್ ಬರುತ್ತೆ. ಟಿವಿ ಇದಾದ ಮನೆ. ಹಾಂ, ಅಲ್ಲಿ ನೋಡಿ. ಹಾಂ, ಕೆಳಗಡೆ ಕಾಣಿಸ್ತಿದೆಯಲ್ಲ, ಅಲ್ಲಿ ಬರುತ್ತೆ. ಆಮೇಲೆ ಇನ್ನೂ ಡೀಪಾಗಿ ತೋರಿಸ್ತೀನಿ. ಸೊ ನಾನು ಮೇಲೆ ತೋರಿಸ್ತಾ ಇದ್ದೀನಿ ಅಷ್ಟೇ ನೆನ್ನೆ. ಸೊ ಇವಾಗ ಚಿಮ್ನಿ ಫಿಟ್ಟಿಂಗ್ಗೆ, ವಾಲ್ ಪೇಪರ್ ಫಿಟ್ಟಿಂಗ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಪೇಂಟ್ ಆದರೆ ಕಂಪ್ಲೀಟ್ ಆಗುತ್ತೆ. ಈಗ ಚಿಪ್ಸು ಮತ್ತು ಮಜ್ಜಿಗೆ ಕುಡಿತಾ ತಿಂತಾ ಇದ್ದೀವಿ. ಊಟ ಮಾಡ್ಕೊಂಡು ಬರಲಿಲ್ಲ ಮನೆಯಿಂದ, ಹಾಗೆ ಬಂದ್ವಿ. ಅದಕ್ಕೆ ಮಜ್ಜಿಗೆ ಮತ್ತು ಚಿಪ್ಸ್ ತಿಂತಾ ಇದ್ವಿ. ಆಮೇಲೆ ಅಡುಗೆ ಮಾಡಿ ಟೈಮ್ ಆಯಿತು ಅಂತ ಬೇಗ ಬಂದಿದ್ದು. ಇಲ್ಲಿ ಓನರು ಕೆಲಸಗಾರರಿಗೆ ಕಾಯೋ ಥರ ಪರಿಸ್ಥಿತಿ ಬಂದಿದೆ ಅಲ್ವಾ. ಏನು ಮಾಡೋಕ್ಕಾಗಲ್ಲ, ನಮ್ಮನೆ ಕೆಲಸ ಮಾಡಿಸ್ಬೇಕಲ್ವಾ. ಸೊ ಹಾಗಾಗಿ ತಿಂದು ಖಾಲಿ ಮಾಡ್ತೀವಿ. ಏನು ಇವಾಗ ಕರ್ಟನ್ ಸೆಲೆಕ್ಷನ್ ನಡೀತಾ ಇದೆ. ಇದೆಲ್ಲ ನೋಡಿ, ಡಿಸೈನ್ಸ್ ಎಷ್ಟು ಚೆನ್ನಾಗಿದೆ. ನೋಡಿ, ಐವರಿ ಕಲರ್ ಆಗಿರ್ಬೋದು ಅಥವಾ ಪಿಂಕು, ಡಾನ್ ಪಿಂಕು, ಲೈಟ್ ಗ್ರೀನ್, ನೋಡಿ ಚೆನ್ನಾಗಿದೆ. ಪಿಂಕ್ ಶೇಡ್ ಬರುತ್ತೆ, ತುಂಬ ಚೆನ್ನಾಗಿದೆ. ಇದೆಲ್ಲ ಸ್ವಲ್ಪ ಆಂಟಿಕ್ ಡಿಸೈನ್ಸ್ ಅಲ್ಲಿ ಬರುತ್ತೆ. ಈ ಬುಕ್ಕು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಅಂದರೆ ನಾವು ಎಲ್ಲ ಸೆಲೆಕ್ಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಮ್ಮ ಮನೆ ಕಾಂಟ್ರಾಸ್ಟ್ ಕಲರ್ ಅಥವಾ ಅದಕ್ಕೆ ಮ್ಯಾಚ್ ಆಗೋ ಥರ ನೋಡಬೇಕಾಗತ್ತೆ. ನೋಡಿ, ಇದು ಗ್ರೀನ್, ಪೇಲ್ ಗ್ರೀನ್ ಕಲರು, ಯೆಲ್ಲೋ ಶೇಡು, ಗೋಲ್ಡ್, ವೈಟಲ್ಲೂ ಎಷ್ಟೊಂದು ವೈಟ್ಸ್ ಇದೆ, ಗ್ರೀನಲ್ಲಿ ಎಷ್ಟೊಂದಿದೆ, ಬ್ರೌನಲ್ಲಿ ಎಷ್ಟೊಂದಿದೆ. ನನಗಿದು ಈ ಮೆಟೀರಿಯಲ್ ತುಂಬಾ ಇಷ್ಟ ಆಯಿತು. ಬಟ್ ನನಗಿದು ಇದು ಪ್ಲೇನ್ ಆಯಿತು. ಮೆಟೀರಿಯಲ್ ಇಸ್ ವೆರಿ ನೈಸ್, ಬಟ್ ಪ್ಲೇನ್ ಆಯಿತು ಅದು. ಇದ್ರ ಮೇಲೆ ಡಿಸೈನ್ ಇದ್ದಿದ್ರೆ ಐ ವುಡ್ ಹ್ಯಾವ್ ಚೂಸನ್ ದಿಸ್. ಬಟ್ ನೋಡಿ ಎಷ್ಟು ಚೆನ್ನಾಗಿದೆ, ಮೆಟೀರಿಯಲ್ ಮಾತ್ರ ತುಂಬ ಚೆನ್ನಾಗಿದೆ. ಸಿ ಕಲರ್ ಇಸ್ ಲೈಕ್ ಬಾಂಬ್. ಬಟ್ ಇದ್ರಲ್ಲಿ ಕಲರ್ ಶೇಡ್ ಮೇಲೆ ಇದು ಇಲ್ಲ, ಡಿಸೈನ್ ಇಲ್ಲ. ನೋಡೋಣ ಯಾವ್ದು ಸೆಲೆಕ್ಟ್ ಮಾಡ್ತೀನಿ ಅಂತ ನೋಡಿ ತೋರಿಸ್ತೀನಿ ನಿಮಗೆ. ಇವಾಗ ಲೈಟಿಂಗ್ ಅಂತೀನಿ, ಬಾತ್ರೂಮ್ಸ್ಗೆ ಲೈಟಿಂಗ್ ಮತ್ತು ಮಿರರ್ ಲೈಟ್ ವಿತ್ ಹ್ಯಾಂಗರ್ಸ್ ಬೇಕಾಗಿತ್ತು. ಸೊ ಅದಕ್ಕೆ ನೋಡೋಕ್ಕೆ ಅಂತ ಇಂಡಸ್ಟ್ರಿಯಲ್ ಏರಿಯಾಗೆ ಬಂದ್ವಿ. ಇದು ಬಂದು ತಾರಾಚಂದ್ ಸೆರಾಮಿಕ್ಸ್ ಅಂತ. ನೋಡೋಣ ಯಾವ್ದು ಸೆಲೆಕ್ಟ್ ಮಾಡ್ತೀವಿ ನೋಡೋಣ. ಒಳಗಡೆ ಇಲ್ಲಿರೋ ಕಲೆಕ್ಷನ್ಸ್ ನೋಡಿದ್ರೆ ಎಲ್ಲ ಚೆನ್ನಾಗಿದೆ ಇಲ್ಲಿ. ನಾವು
ಮಿರರ್ಸ್ ನೋಡೋಣ ಅಂತ ಬಂದ್ವಿ, ಬಟ್ ಚೆನ್ನಾಗಿದೆ, ದೊಡ್ಡದಾಗಿದೆ, ಇದು ಚೆನ್ನಾಗಿದೆ. ಒಂದೇನು ಗೊತ್ತಾ, ದುಡ್ಡು ಹೆಂಗಿರುತ್ತೋ ಹಂಗೂ ಹಾಕಿಸ್ಬೋದು ನಾವು. ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸೀರಿಯಸ್ಲಿ. ಯಾವುದನ್ನ ಹಾಕ್ಸೋದು ಯಾವುದನ್ನ ಬಿಡೋದು ಸೀರಿಯಸ್ಲಿ. ನೋಡಿದೆಲ್ಲ ನನಗೆ ಯಾವ ಥರ ಇಷ್ಟ ಆಗುತ್ತೋ ಅದೇ ಥರ ಇದೆ ಅಲ್ಲೆಲ್ಲ, ಚೆನ್ನಾಗಿದೆ. ಲೆಟ್ ಮಿ ಸಿ ಇದು ನೋಡೋಣ. ಇದು ಇದು ಬಾಟಬ್ ಬಂದಿದೆ. ಆ್ಯಕ್ಚುಲಿ ಬಾಟಬ್ ಹಾಕ್ಸೋಣ ಅಂತ ಅನ್ಕೊಂಡ್ವಿ, ಬಟ್ ಯೂಸ್ ಇಲ್ಲ, ಅದು ಸುಮ್ಮನೆ ಹಾಗೆ ಇರುತ್ತೆ, ಯಾವುದೋ ಒನ್ ಟೈಮು ಇದು ಮಾಡ್ತೀವಿ. ಸೊ ಹಾಗಾಗಿ ಬೇಡ ಅದು ಅಂತ. ಸೊ ಸುಮ್ಮನೆ ಸ್ಪೇಸ್ ಯುಟಿಲೈಸೇಷನ್ ಆಗುತ್ತೆ ಅಷ್ಟೇ, ಅದು ಯೂಸ್ ಮಾಡಲ್ಲ ರೆಗ್ಯುಲರ್ ಆಗಿ. ಇವಾಗ ರೆಸ್ಟ್ ರೂಮಲ್ಲಿ ಜಾಸ್ತಿ ಎಲ್ಲಿ ಸ್ಪೆಂಡ್ ಮಾಡ್ತೀವಲ್ವಾ, ಸೊ ಹಾಗಾಗಿ. ಬಟ್ ಕಲೆಕ್ಷನ್ಸ್ ಇಸ್ ಲೈಕ್ ಚೆನ್ನಾಗಿದೆ, ಕಲೆಕ್ಷನ್ಸ್ ಆಗಿರ್ಬೋದು, ಆ್ಯಂಡ್ ದ ಪ್ಯಾಟ್ರನ್ ಆಫ್ ಸಿಂಕ್ ಆಗಿರ್ಬೋದು, ಹ್ಯಾಂಡಲ್ಸ್ ಆಗಿರ್ಬೋದು. ನನಗೆ ಈ ಥರ ಬ್ಲ್ಯಾಕ್ ಕಲರ್ ಬೇಕಾಗಿತ್ತು. ಯಜಮಾನ್ರು ಬ್ಲ್ಯಾಕ್ ಕಲರ್ ಬರೋದೇ ಇಲ್ಲ ಅಂತ ಹೇಳಿದ್ರು. ಇಲ್ಲ, ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಕನ್ಫ್ಯೂಷನ್ಸ್ ಆಗ್ತಿದೆ. ನಾವು ಸ್ಟೋರೇಜ್ ಇರೋ ಥರ ನೋಡ್ತಾ ಇದ್ದೀವಿ. ಸ್ಟೋರೇಜ್ ಇರೋ ಥರ ಸ್ವಲ್ಪ ಹಳೇದಾಯಿತು. ಸ್ವಲ್ಪ ಅಪ್ಗ್ರೇಡೆಡ್ ವರ್ಷನ್ ಅಂತ ಅಂದರೆ ತುಂಬ ಕಾಸ್ಟ್ಲಿ ಆಗ್ತಿದೆ. ಸೊ ಇಲ್ಲಿ ನೋಡಿ, ಇದೆಲ್ಲ ಹಿಂಗೋ ಆನ್ ಮಾಡಿದ್ರಪ್ಪ. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಆಮೇಲೆ ಇದು ಚೆನ್ನಾಗಿದೆ. ಸೊ ಈ ಥರ ನೋಡಿ, ಈ ಥರ ಹಾಕಿಸ್ಕೊಂಡ್ರೆ ಸ್ಟೋರೇಜ್ ಇರಲ್ಲ. ಸೊ ಏನು ಮಾಡೋದು? ಸೊ ಇದು ಚೆನ್ನಾಗಿದೆ, ಇದು ಹಳೆ ವರ್ಷನ್ ಥರ ಆಯಿತು ಅದು. ಸೊ ಇದು ನೋಡ್ತಾ ಇದ್ದೀವಿ. ಅದು ಬಿಟ್ಟರೆ ಇದು ಸ್ವಲ್ಪ ರಾಯಲ್ ಲುಕ್ ಬರುತ್ತೆ, ಬಟ್ ಲೈಟ್ ಬರಲ್ಲ. ಇದು ಚೆನ್ನಾಗಿದೆ, ಬಟ್ ನಾವು LED ನೋಡೋಣ ಅಂತ ಹೇಳ್ತಾ ಇದ್ದೀವಿ. ಸ್ಟೋರೇಜ್ ಹಳೆ ಕಾಲದ್ದು ಇದಿರುತ್ತಲ್ಲ, ಆ ಥರ ಅನ್ನಿಸ್ತಾ ಇದೆ. ಇಷ್ಟೊಂದು ಅಪ್ಗ್ರೇಡೆಡ್ ವರ್ಷನ್ ಮಾಡಿ, ಅಪ್ಗ್ರೇಡೆಡ್ ಆಗಿ ಸಿಂಪಲ್ ಹಾಕ್ಸೋ ಥರ ಆಗುತ್ತೆ. ಸೊ ಹಾಗಾಗಿ ಅದನ್ನೇ ನೋಡೋಣ ಅಂತ ಅನ್ಕೋತಾ ಇದ್ದೀವಿ. ನೋಡೋಣ, ತಗೊಂಡಾಗಲ್ಲಿ ಫಿಟ್ಟಿಂಗ್ ಮಾಡಿದಾಗ ಗೊತ್ತಾಗುತ್ತೆ. ಓಕೆ, ಸೊ ಇವಾಗ ಸೆಲೆಕ್ಷನ್ ಆಯಿತು. ಅವರೇ ಮೆಟೀರಿಯಲ್ ಕಳಿಸ್ಕೊಡ್ತಾರೆ ಇದ್ರ ಹತ್ರ, ಏನು ಮನೆ ಹತ್ರ. ಸೊ ಫಿಟ್ಟಿಂಗ್ಸ್ ಎಲ್ಲ ಆಗುತ್ತೆ. ಸೊ ಇವಾಗ ಮನೆಗೆ ಹೋಗೋದು ಟಯರ್ಡ್ ಆಗ್ತಾ ಇದೆ ಆಲ್ರೆಡಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ಚಿಕ್ಕ ವ್ಲಾಗ್ ಏನಾದರೂ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.